उपकारमीयते भृशं प्रसवः कर्मफलस्य भूरिणः अनपीयनिबर्हणं द्विषां न तितिक्षा सममस्ति साधनम्. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ತಾಳ್ಮೆ. ನಮ್ಮ ಋಷಿ ಮುನಿಗಳು, ನಮ್ಮ ಪೂರ್ವಜರು ನಮಗೆ ಉಪಯೋಗವಾಗುವಂತೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತಹ ಹಲವಾರು ಗಾದೆ ಮಾತುಗಳಿಂದ ನಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಹಲವಾರು ಗಾದೆಗಳಲ್ಲಿ ತಾಳಿದವನು ಬಾಳಿಯಾನು ಎಂಬ ಗಾದೆಯೂ ಕೂಡ ಒಂದಾಗಿದೆ, ಸುಪ್ರಸಿದ್ಧವಾಗಿದೆ. ಯಾರು ತಾಳ್ತಾನೋ ಅವನು ಸುಖವಾಗಿ ಬಾಳ್ತಾನೆ ಎಂದು ಈ ಒಂದು ಗಾದೆಯ ಸಂಕ್ಷಿಪ್ತ ಅರ್ಥವಾದರೆ, ಅದರ ವಿವರಣೆಯನ್ನ ನೋಡುವುದಾದ್ರೆ, ಯಾರಿಗೆ ತಾಳ್ಮೆ ಎನ್ನುವಂತಹ ಶ್ರೇಷ್ಠ ಗುಣವಿರುತ್ತೋ ಅವರು ಎಂದಿಗೂ ಕೂಡ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವುದು ವಿಷಯವಲ್ಲ, ಅವರಿಗೆ ಸೋಲೇ ಬರೋದಿಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡು ಮುಂದೆ ಬರ್ತಾರೆ. ಯಾರಿಗೆ ತಾಳ್ಮೆ ಇರುತ್ತೋ ಅವರು ಕಷ್ಟಕ್ಕೆ ಕುಗ್ಗದೆ, ಹಿರಿಮೆಗೆ ಹಿಗ್ಗದೆ ಬದುಕ್ತಾರೆ. ಅವರಿಗೆ ಕಷ್ಟ ಬಂದ್ರೂ ಕೂಡ ನೋವಾಗೋದಿಲ್ಲ, ಸುಖ ಬಂದ್ರೂ ಕೂಡ ಯಾವತ್ತೂ ಕೂಡ ಹಿಗ್ಗೋದಿಲ್ಲ. ಎಲ್ಲವನ್ನ ಸಮವಾಗಿ ಸ್ವೀಕರಿಸಿ ತಾಳ್ಮೆಯಿಂದ ಎಲ್ಲವನ್ನ ಗೆದ್ದುಕೊಂಡು ಜೀವನದಲ್ಲಿ ಸಾಧನೆಯ ಹಾದಿಯನ್ನ ಹಿಡಿತಾರೆ. ಮಹಾಕವಿ ಭಾರವಿಯವರು ಹೇಳಿರುವ ಶ್ಲೋಕವನ್ನ ಮೇಲೆ ನಾವು ನೋಡಿದ್ದೇವೆ. ಯಾರು ಕ್ಷಮಾಗುಣವನ್ನು ಮತ್ತು ಯಾರು ತಾಳ್ಮೆಯನ್ನು ಹೊಂದಿರ್ತಾರೋ ಅವರಿಗೆ ಸೋಲು ಅನ್ನುವುದಿಲ್ಲ. ಹಾಗೆಯೇ ಯಾರಿಗೆ ತಾಳ್ಮೆ ಇರುತ್ತೋ, ಭಾರವಿಯು ಹೇಳುವ ಹಾಗೆ, ಮಹಾಕವಿಯಾದಂತಹ ಭಾರವಿಯು ಹೇಳುವ ಹಾಗೆ, ಅವರಿಗೆ ಆ ಒಂದು ಕ್ಷಣದಲ್ಲಿ ಸುಖ ಅಥವಾ ಗೆಲುವು ಸಿಗದಿದ್ದರೂ ಕೂಡ ಭವಿಷ್ಯದಲ್ಲಿ ಅವರು ಮಾಡುವಂತಹ ಕಾರ್ಯಗಳಿಗೆ ಒಳ್ಳೆಯ ಫಲ ಸಿಗುತ್ತದೆ ಅಂತ. ಅದಕ್ಕಾಗಿ ನಾವು ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ಬದುಕಲು ಪ್ರಯತ್ನಿಸಬೇಕು. ತಾಳ್ಮೆ ಇದ್ದರೆ ಯಾವಾಗಲೂ ಕೂಡ ಬಡವನಾಗಿದ್ದವನು ಕೂಡ ಶ್ರೀಮಂತನಾಗಬಹುದು. ತಾಳ್ಮೆ ಇಲ್ಲದವರು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ಬಡವರಾಗಬಹುದು. ಅದಕ್ಕೋಸ್ಕರ ತಾಳ್ಮೆಯಿಂದ ಇರಬೇಕು. ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಅಂತ ಹೇಳ್ತಾರೆ. ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ. ತಾಳ್ಮೆಯಿಂದ ನಾನು ನನ್ನ ಗುರಿಯನ್ನ ಮುಟ್ಟುತ್ತೇನೆ ಎಂಬ ಛಲದಿಂದ ನಿಧಾನವಾಗಿ ಇರುವೆಯು ಯೋಜನೆಗಳಷ್ಟು ದೂರ ನಿಧಾನವಾಗಿ ಚಲಿಸಿ ತನ್ನ ಗುರಿಯನ್ನ ತಲುಪುತ್ತೆ. ಆದ್ರೆ ವೈನತೆಯ ಅಂದ್ರೆ ಗರುಡ, ನಾನು ಹಾರಲು ಬರುತ್ತೆ ನನಗೆ ಅಂತ ಯೋಚಿಸಿ, ನಾನು ಎಲ್ಲವನ್ನ ತಿಳಿದಿದ್ದೇನೆ ಎಂದು ಯೋಚಿಸಿ ಹಾರಲು ಪ್ರಯತ್ನಿಸದೇ ಇದ್ದರೆ ಗರುಡನು ಕೂಡ ಒಂದು ಮೈಲಿಯೂ ಕೂಡ
ಹಾರಲು ಸಾಧ್ಯವಿಲ್ಲ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅದಕ್ಕೆ ಈ ಸುಭಾಷಿತದಂತೆ ನಾವು ಇರುವೆಗಳಾಗಬೇಕು. ನೋಡಿ, ಇರುವೆ ತಾಳ್ಮೆಯಿಂದ ಸ್ವಪ್ರಯತ್ನದಿಂದ ತನ್ನ ಗುರಿಯನ್ನು ಮುಟ್ಟುವ ತನಕ, ಗುರಿಯನ್ನು ತಲುಪುವ ತನಕ ತಾಳ್ಮೆಯಿಂದ ವರ್ತಿಸುತ್ತಾ ಗುರಿಯನ್ನ ತಲುಪುತ್ತೆ. ಆದರೆ ಗರುಡ ಹಾಗೆ ಮಾಡುವುದಿಲ್ಲ. ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ಕಥೆ ಆಮೆ ಮತ್ತು ಮೊಲದ ಕಥೆ. ಎಲ್ಲರಿಗೂ ತಿಳಿದಿದ್ದರೂ ಕೂಡ ಈ ಒಂದು ಸಮಯದಲ್ಲಿ ನಾನು ಈ ಒಂದು ಕಥೆಯನ್ನ ಹೇಳಲೇಬೇಕು. ಒಂದು ಕಾಡಿನಲ್ಲಿ ಮೊಲ ಮತ್ತೆ ಆಮೆ ಇರುತ್ತೆ. ಇಬ್ಬರೂ ಕೂಡ ಸ್ನೇಹಿತರಾಗಿರ್ತಾರೆ. ಒಮ್ಮೆ ಮೊಲ ಮತ್ತೆ ಆಮೆ ಓಟದ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ. ಆಮೆ ವೇಗವಾಗಿ ಹೋಗೋದಿಲ್ಲ, ನಿಧಾನವಾಗಿ ಚಲಿಸುತ್ತೆ. ಆದ್ರೆ ಮೊಲ ವೇಗವಾಗಿ ಚಲಿಸುತ್ತೆ. ಹೀಗಿರ್ಬೇಕಾದ್ರೆ ಮೊಲ ನಾನೇ ಗೆಲ್ತೀನಿ ಎಂಬ ಹುಮ್ಮಸ್ಸಿನಿಂದ, ಅಹಂಕಾರದಿಂದ ಮುನ್ನುಗ್ಗುತ್ತೆ. ಆದ್ರೆ ಆಮೆ ತಾಳ್ಮೆಯಿಂದ ಒಂದೊಂದು ಹೆಜ್ಜೆಯನ್ನ ಇಡುತ್ತಾ ಮುಂದೆ ಸಾಗತ್ತೆ. ಮಧ್ಯದಾರಿಯ ಹೋದ ಮೇಲೆ ಮೊಲ ಆಮೆ ಬರುವುದು ಇನ್ನೂ ವಿಳಂಬವಾಗುತ್ತೆ ಅಂತ ಚಿಂತಿಸಿ ಒಂದು ಮರದ ನೆರಳಲ್ಲಿ ನಿದ್ರಿಸುತ್ತೆ. ಆಗ ತಾಳ್ಮೆಗೆಡದೆ ಆಮೆಯು ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಗುರಿಯನ್ನ ಮುಟ್ಟಿ ಸ್ಪರ್ಧೆಯಲ್ಲಿ ವಿಜೇತನಾಗುತ್ತೆ ಆಮೆ. ಆಗ ಮೊಲಕ್ಕೆ ಅನ್ಸತ್ತೆ, ಈ ಒಂದು ಆಮೆ ತಾನು ಗೆಲ್ಲುವುದಿಲ್ಲ ಎಂದು ಗೊತ್ತಿದ್ದರೂ ಕೂಡ ಪ್ರಯತ್ನ ಮಾಡುವ ಎಂಬ ಯೋಚನೆಯನ್ನಿಟ್ಟುಕೊಂಡು ತಾಳ್ಮೆಯಿಂದ ಒಂದೊಂದೇ ಹೆಜ್ಜೆಯನ್ನ ಮುಂದಿಟ್ಟುಕೊಂಡು ಹೋಯಿತು. ಆದ್ರೆ ನಾನೇ ಗೆಲ್ಲುತ್ತೀನಿ ಎಂಬ ಅಹಂಕಾರದಿಂದ ನಿದ್ರಿಸಿದೆ. ಅದಕ್ಕೋಸ್ಕರ ಈಗ ಆಮೆಯೇ ವಿಜೇತನಾಯಿತು ಅಂತ ದುಃಖ ಪಡುತ್ತೆ. ನೋಡಿ, ಆಮೆಯಂತಹ ಬದುಕು ನಮ್ಮದಾಗಬೇಕು. ಮೊದಲು ಆಮೆಯಂತೆಯೇ ನಿಧಾನವಾಗಿ ನಾವು ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಹೋದರೂ ಕೂಡ ನಮಗೆ ತಾಳ್ಮೆ ಇರಬೇಕು, ಗೆಲ್ಲುತ್ತೀನಿ ಎಂಬ ಛಲ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಇಂದು ಕಷ್ಟಪಟ್ಟು ತಾಳ್ಮೆಯಿಂದ ಒಂದೊಂದು ಹೆಜ್ಜೆಯಿಂದಲೂ ಅನುಭವದ ಪಾಠಗಳನ್ನ ಕಲಿತಾ ಮುಂದೆ ಸಾಗಿದ್ರೆ ಗೆಲುವು ಎಂಬುದು ನಮಗೆ ಕಟ್ಟಿಟ್ಟ ಬುತ್ತಿಯಾಗತ್ತೆ. ಗೆಲುವು ಯಾರಿಗೂ ಭೇದ ಭಾವ ಮಾಡುವುದಿಲ್ಲ. ಯಾರು ತಾಳ್ಮೆಯಿಂದ ವರ್ತಿಸ್ತಾರೋ, ಯಾರು ಛಲವನ್ನ ಇಟ್ಕೊಂಡಿರ್ತಾರೋ ಅವರಿಗೆ ಗೆಲುವು ಅನ್ನುವುದು ಕಟ್ಟಿಟ್ಟ ಬುದ್ಧಿ. ಯಾರು ಕೂಡ ಹುಟ್ಟಿದಾಗಿನಿಂದಲೇ ನಡೆಯಲು ಕಲಿತಿರೋದಿಲ್ಲ. ಮೊದಲು ಅಂಬೆಗಾಲನ್ನ ಇಡಬೇಕು, ನಂತರ ನಡೆಯಲು ಪ್ರಯತ್ನಿಸಿ ಬೀಳ್ಬೇಕು, ಅನಂತರ ತಾನೇ ಎಲ್ಲರೂ ಕೂಡ ನಡೆಯೋದು. ಹಾಗೆ ನಮ್ಮ ಜೀವನದಲ್ಲಿ ಮೊದಲು ಬೆಳೆಯಬೇಕಂತ ಹೇಳಿದ್ರೆ ಮೊದಲು ಅಂಬೆಗಾಲಿನಿಂದ ನಾವು ಇಡಬೇಕು. ಆನಂತರ ನಡೆಯಕ್ಕೆ ಪ್ರಯತ್ನ ಮಾಡಿ ಅಧಃಪತನ ಅಂದ್ರೆ ಪತನವಾಗಬೇಕು. ಅನಂತರ ನಮಗೆ ಗೆಲುವು ಸಿಗತ್ತೆ. ಇಷ್ಟು ಒಂದು ಸಮಯದಲ್ಲಿ, ಇಷ್ಟು ಒಂದು ಸಂದರ್ಭದಲ್ಲಿ ನಾವು ನಮ್ಮ ತಾಳ್ಮೆಯನ್ನ ಕಳೆದುಕೊಂಡರೆ ಗೆಲುವು ಸಿಗೋದಿಲ್ಲ. ಯಾವಾಗ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಾಗಬೇಕು ಎಂಬುದು ನಮ್ಮಲ್ಲಿರುತ್ತದೆಯೋ ಆಗ ಮಾತ್ರ ಗೆಲುವು ನಮ್ಮದಾಗುತ್ತೆ. ಕೆಲವಷ್ಟು ಉದಾಹರಣೆಗಳನ್ನ ನಾವು ತಿಳಿದುಕೊಳ್ತಾ ಹೋಗೋಣ. ತಾಳ್ಮೆಯಿಂದ ಪ್ರಯತ್ನವನ್ನ ಮಾಡ್ತಾ ಗೆಲ್ಲುತ್ತೀನಿ ಎಂಬ ನಂಬಿಕೆಯನ್ನ ಇಟ್ಕೊಂಡು ಗೆದ್ದು ಸಾಧಿಸಿದವರು ನಮ್ಮ ಈ ಜಗತ್ತಿನಲ್ಲಿ
ಅನೇಕರಿದ್ದಾರೆ. ಅದರಲ್ಲಿ ಒಬ್ಬರ ಕಥೆಯನ್ನ ನೋಡೋಣ. ಅವರ ಕುಟುಂಬ ಬಡತನ, ಯಾವ ರೀತಿಯ ಬಡತನ ಅಂತ ಹೇಳಿದ್ರೆ ಕಡು ಬಡತನ ಅಂತಾರಲ್ವಾ, ಆ ರೀತಿಯಾದಂತಹ ಬಡತನದಿಂದ ಕೂಡಿತ್ತು. ತಂದೆ ಪೆಟ್ಟಿಗೆ ಅಂಗಡಿಯನ್ನ ಇಟ್ಕೊಂಡಿದ್ದಾತ. ಅವನ ದುಡಿಮೆಯಿಂದಲೇ 3 ಹೊತ್ತಿನ ಊಟ ಸಾಗುತ್ತಿತ್ತು. ತಂದೆ ಒಂದು ದಿನ ಪೆಟ್ಟಿಗೆ ಅಂಗಡಿಯನ್ನ ತೆರೆಯದಿದ್ದರೆ ಆ ಒಂದು ದಿನ ಉಪವಾಸವನ್ನ ಮಾಡಬೇಕಾಗಿತ್ತು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬಳು ಪುಟ್ಟ ಬಾಲಕಿ ಬೆಳೆದಳು. ಅವಳಿಗೆ ತಾನು IAS ಆಗಬೇಕೆಂಬ ಆಸೆ. ಆದರೆ ಮನೆಯಲ್ಲಿ ಕಡುಬಡತನ. IAS ಮಾಡಲು ಹಣದ ಕೊರತೆ ಇತ್ತು. ಏನೂ ಮಾಡಲು ಅಸಾಧ್ಯವಾಗಿದೆ. ಏನ್ ಮಾಡೋದು ಅಂತ ಆ ಒಂದು ಬಾಲಕಿಗೆ ತಿಳಿಯೋದಿಲ್ಲ. ಆದ್ರೂ ಕೂಡ ಪೆಟ್ಟಿಗೆ ಅಂಗಡಿಯನ್ನ ಇಟ್ಟಿದ್ದಂತಹ ತಂದೆ ತನ್ನ ಮಗಳು IAS ಅನ್ನ ಮಾಡಬೇಕು ಅಂತ ಆಸೆಯಿಂದ ಸಾಲವನ್ನು ಮಾಡಿ ತನ್ನ ಮಗಳಿಗೆ ಓದಿಸಲು ದುಡ್ಡನ್ನ ಕೊಡ್ತಾರೆ. ಹಾಗೆ ಮಗಳನ್ನ ಪ್ರೋತ್ಸಾಹ ಮಾಡ್ತಾರೆ. IAS ಅನ್ನ ಓದಬೇಕು ಎಂಬಂತಹ ಛಲವನ್ನ ಹೊಂದಿದಂತಹ ಆ ಬಾಲಕಿ ಯಾವುದೇ ತರಗತಿಗೂ ತಪ್ಪಿಸಿಕೊಳ್ಳದೆ ಹೋಗುತ್ತಿದ್ಲು. ಎಲ್ಲಾ ತರಗತಿಗೂ ಹೋಗಿ ಶಿಕ್ಷಕರು ಪಾಠ ಮಾಡುವಂತಹ ಎಲ್ಲ ವಿಷಯಗಳನ್ನ ಅರಿತು ಅಂತರ್ಜಾಲದ ಮೂಲಕ ತಿಳಿದುಕೊಂಡು ಸ್ನೇಹಿತರೊಂದಿಗೆ ಚರ್ಚಿಸಿ ಅನೇಕ ಬಾರಿ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ಲು. ಹೀಗಿರ್ಬೇಕಾದ್ರೆ IAS ಪರೀಕ್ಷೆ ಬರುತ್ತೆ, ಬರೀತಾಳೆ. ಆದ್ರೆ ಅದರಲ್ಲಿ ಪಾಸ್ ಆಗೋದಿಲ್ಲ. ಒಮ್ಮೆ ತಾಳ್ಮೆಯನ್ನ ಗೆಲ್ತಾಳೆ. ನಾನು ಇನ್ನು ಗೆಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟರು ಕೂಡ, ಇಷ್ಟು ಶ್ರಮವನ್ನ ವಹಿಸಿ ನಾನು ಪರೀಕ್ಷೆಯನ್ನ ಬರೆದರೂ ಕೂಡ ನಾನು ಪಾಸ್ ಆಗಲಿಲ್ಲವಲ್ಲ, ಇನ್ನು ಮುಂದೆ ನಾನು IASಗೆ ಸೇರಿಕೊಳ್ಳೋದಿಲ್ಲ ಅಂತ ಅಳೋಕೆ ಆರಂಭ ಮಾಡಿದಾಗ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು, ಮಗಳೇ, ತಾಳಿದವನು ಬಾಳಿಯಾನು, ನೀನು ಎಂದೂ ಕೂಡ ತಾಳ್ಮೆಯನ್ನ ಕಳ್ಕೋಬೇಡ, ನೀನು ಇನ್ನೊಮ್ಮೆ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗುತ್ತೀಯ, ಪ್ರಯತ್ನಿಸು ಅಂತ ಹೇಳ್ತಾರೆ. ಆಗ ಆ ಮಗಳು ತಂದೆಯ ಮಾತಿಗೆ ಗೌರವ ಕೊಟ್ಟು ಮತ್ತೆ ಬರಿತಾಳೆ. ಅದರಲ್ಲೂ ಅವಳು ನಪಾಸ್ ಆಗ್ತಾಳೆ. ಆಗಲೂ ಸ್ವಲ್ಪ ತಾಳ್ಮೆಯನ್ನ ಕಳ್ಕೋತಾಳೆ. ಆದ್ರೆ ತಂದೆ ಸಮಾಧಾನ ಮಾಡ್ತಾನೆ. 3ನೇ ಬಾರಿ ಪರೀಕ್ಷೆ ಇನ್ನೂ ಬರೆದಾಗಲೂ ನಪಾಸ್ ಆಗಿರ್ತಾಳೆ. ಆದ್ರೆ ತಾಳ್ಮೆಯ ಮಾತುಗಳನ್ನಾಡಲು ತಂದೆಯೇ ಇರುವುದಿಲ್ಲ. ಆಗ ತನಗೆ ತಾನೇ ತಾಳ್ಮೆಯನ್ನ ಹೇಳಿಕೊಳ್ತಾ 4ನೇ ಬಾರಿ ಬರಿತಾಳೆ. ಆಗಲೂ ಕೂಡ ನಪಾಸ್ ಆಗ್ತಾಳೆ. ಕೊನೆಗೆ ತಾಳ್ಮೆಯಿಂದಲೇ ಎಲ್ಲವೂ ಸಾಧ್ಯ ಎಂದು ತಿಳಿದು, ನಾನು ಗೆದ್ದೇ ಗೆಲ್ತೀನಿ, ನಾನು ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ತಾಳ್ಮೆಯಿಂದ 5ನೇ ಪರೀಕ್ಷೆಯನ್ನು ಬರಿತಾಳೆ. ಅದರಲ್ಲೂ ನಪಾಸ್ ಆಗ್ತಾಳೆ. ಕೊನೆಗೆ ಒಂದೇ ಪರೀಕ್ಷೆ ಇದೆ. ಅದರಲ್ಲಿ ನಪಾಸ್ ಆದ್ರೆ ಇನ್ನು ಭವಿಷ್ಯ ಇಲ್ಲ. ಅದಕ್ಕೋಸ್ಕರ ನಾನು ಗೆಲ್ಲಲೇಬೇಕು ಎಂಬ ಛಲವನ್ನ ಇಟ್ಟುಕೊಂಡು ತಾಳ್ಮೆಯಿಂದ ಅವಳು ಓದಿ 6ನೇ ಪರೀಕ್ಷೆಯಲ್ಲಿ 32ನೇ ರ್ಯಾಂಕ್ ಅನ್ನ ಪಡೆದುಕೊಂಡು IAS ಅಧಿಕಾರಿ ಆಗ್ತಾಳೆ. ಆಕೆಗೆ ತಾಳ್ಮೆ ಇಲ್ಲದಿದ್ದರೆ ಅಥವಾ ಆಕೆಯ ತಂದೆ ತಾಳ್ಮೆಯನ್ನ ನೀಡದಿದ್ದರೆ ಆಕೆ IAS ಅಧಿಕಾರಿಯಾಗಲು ಸಾಧ್ಯ ಆಗ್ತಿರಲಿಲ್ಲ. ಯಾವಾಗ ಅವಳು ನಾನು IAS ಅಧಿಕಾರಿಯಾಗಬೇಕು, IAS
ಕನಸನ್ನು ಕಂಡು 5 ಬಾರಿ ನಪಾಸಾದರೂ ತಾಳ್ಮೆಯನ್ನು ಗೆಡದೆ ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ತಾಳ್ಮೆಯಿಂದ ಸಹನೆಯಿಂದ 6ನೇ ಪರೀಕ್ಷೆಯನ್ನ ಬರೆದು IAS ಅಧಿಕಾರಿಯಾದಳು. ಯಾವಾಗ ತಾಳ್ಮೆಯನ್ನ ನಾವು ಕಳ್ಕೊಳ್ತೇವೋ ಆಗ ಅನಾಹುತವೇ ಸಂಭವಿಸಬಹುದು. ಇದಕ್ಕೂ ಕೂಡ ಒಂದು ಉದಾಹರಣೆಯನ್ನ ಕಾಣೋಣ. ಬಿಟ್ಬಂದೂರು ಎಂಬುದು ಒಂದು ಹಳ್ಳಿ. ಆ ಒಂದು ಹಳ್ಳಿಯಲ್ಲಿ ಸುಂದರವಾದ ಕುಟುಂಬ. ಆ ಕುಟುಂಬದಲ್ಲಿ ಒಬ್ಬ ಯುವಕ. ಆ ಯುವಕ 22 ವರ್ಷಕ್ಕೆ ಬಂದ ಮೇಲೆ ರಾಣಿ ಎಂಬುವಳೊಂದಿಗೆ ಮದುವೆಯಾಗತ್ತೆ. ಮನೆಗೆ ಸೊಸೆಯಾಗಿ ಬರ್ತಾಳೆ. ಕೆಲವಷ್ಟು ದಿನ ಮನೆ ಸರಾಗವಾಗಿ ಆದರ್ಶವಾಗಿಯೇ ನಡೆಯುತ್ತೆ. ಆದರೆ ಯಾರ ಕಣ್ಣು ಬೀಳುತ್ತೋ ಗೊತ್ತಿಲ್ಲ, 1 ವರ್ಷದ ನಂತರ ಪ್ರತಿದಿನ ಜಗಳವೇ. ಒಮ್ಮೆ ರಾಣಿ ತನ್ನ ಅತ್ತೆಗೆ ಮಾಡಬಾರದಂತಹ ತಪ್ಪನ್ನ ಮಾಡ್ತಾಳೆ. ಅಂತ ಹೇಳಿದ್ರೆ ಅತ್ತೆಗೆ ಹೊಡಿತಾಳೆ. ಅತ್ತೆ ಕೂಡ ಕೋಪ ಬಂದು ಸೊಸೆಗೆ ಹೊಡಿತಾಳೆ. ಆಗ ಇಬ್ಬರಿಗೂ ಜೋರಾದಂತಹ ಕೋಲಾಹಲಗಳು ನಡೆಯುತ್ತೆ. ಕೆಲವಷ್ಟು ದಿನಗಳ ಕಾಲ ಇಬ್ಬರು ಕೂಡ ಮುನಿಸ್ಕೊಂಡಿರ್ತಾರೆ. ಆಗ ರಾಣಿಗೆ ಒಂದು ಉಪಾಯ ಬರುತ್ತೆ. ಇಷ್ಟು ದ್ವೇಷವನ್ನ ಕಟ್ಟಿಕೊಂಡು ಬದುಕುವುದಕ್ಕಿಂತ ಅತ್ತೆಯನ್ನ ಸಾಯಿಸಿ ಬದುಕೋದು ಲೇಸು ಅಂತ ಚಿಂತಿಸಿ ಅವಳು ಒಂದು ಅಂಗಡಿಗೆ ಹೋಗಿ ವಿಷವನ್ನ ಕೇಳ್ತಾಳೆ. ಆಗ ಅಂಗಡಿ ಮಾಲೀಕನು ವಿಷವನ್ನ ಕೊಟ್ಟು, ಇನ್ನು 9 ತಿಂಗಳ ನಂತರ ನಿನ್ನ ಅತ್ತೆ ಮರಣವನ್ನ ಅಪ್ತಾಳೆ. ಆಗ ನೀನು ಸಾಯಿಸಿದ್ದೀಯಾ ಎಂಬ ಸಂಶಯ ಯಾರಿಗೂ ಕೂಡ ಬರೋದಿಲ್ಲ ಅಂತ ಹೇಳಿ ಒಂದು ಪ್ಯಾಕೆಟ್ ಅನ್ನ ಕೊಡ್ತಾನೆ. ಸೊಸೆ ಸಂತೋಷದಿಂದ ಮನೆಗೆ ಬಂದು ರುಚಿ ರುಚಿಕರವಾದಂತ ಭೋಜನವನ್ನ ತಯಾರಿಸಿ ಅದರೊಳಗೆ ಸ್ವಲ್ಪ ಸ್ವಲ್ಪ ವಿಷವನ್ನ ತುಂಬಿ ತನ್ನ ಅತ್ತೆಗೆ ಕೊಡ್ತಾ ಇರ್ತಾಳೆ. ಆಗ ಅತ್ತೆಗೆ ಇಷ್ಟು ರುಚಿಕರವಾದಂತಹ ಭೋಜನವನ್ನ ಸೇವಿಸುತ್ತಾ ನಾನು ಸೊಸೆಗೆ ಹೊಡೆಯಬಾರದಿತ್ತೇನೋ ಎಂದು ಪಶ್ಚಾತ್ತಾಪವನ್ನ ಪಟ್ಟು ಸೊಸೆಗೆ ಚಿನ್ನದ ಅಂಗಡಿಯಿಂದ ಚಿನ್ನವನ್ನ ವಜ್ರವನ್ನ ತಂದುಕೊಡ್ತಾಳೆ. ಸಾಕಷ್ಟು ಪ್ರೀತಿಯನ್ನ ತೋರಿಸ್ತಾಳೆ. 9 ತಿಂಗಳಿಗೆ ಇನ್ನು ಕೇವಲ 2 ತಿಂಗಳು ಬಾಕಿ, ಅಂದ್ರೆ 7 ತಿಂಗಳ ಹೊತ್ತಿಗೆ ಸೊಸೆಗೆ ತನ್ನ ತಪ್ಪಿನ ಅರ್ಥ ಆಗುತ್ತೆ. ಅಯ್ಯೋ, 2 ತಿಂಗಳ ನಂತರ ನನ್ನ ಅತ್ತೆ ಮರಣವನ್ನ ಅಪ್ತಾಳೆ, ಏನು ಮಾಡುವುದು ಅಂತ ಯೋಚನೆಯನ್ನ ಮಾಡ್ತಾ ಪುನಃ 7 ತಿಂಗಳ ಹಿಂದೆ ಹೋದಂತಹ ಅಂಗಡಿಗೆ ಹೋಗ್ತಾಳೆ. ಅಂಗಡಿಗೆ ಹೋಗಿ ಹೀಗೆ ನನ್ನ ಅತ್ತೆ ಮರಣವನ್ನ ಅಪ್ತಾ ಇದ್ದಾರೆ, ಏನನ್ನ ಮಾಡುವುದು ಅಂತ ಕೇಳಿದಾಗ ಆ ಮಾಲೀಕ ಹೇಳ್ತಾನೆ, ನಾನು ನಿಮ್ಮ ಅತ್ತೆಗೆ ಕೊಟ್ಟಿದ್ದು ವಿಷವಲ್ಲ, ವಿಟಮಿನ್ ಮಾತ್ರೆ. ವಿಟಮಿನ್ ನಿಮ್ಮ ಅತ್ತೆಗೆ ಹೆಚ್ಚಾಗಿದೆ, ಅವರು ಬದುಕುಳಿತಾರೆ ಅಂತ ಉತ್ತರವನ್ನ ಕೊಡ್ತಾನೆ. ತಾಳ್ಮೆಯನ್ನ ಕಳೆದುಕೊಂಡಿದ್ದ ಕಾರಣ ಅತ್ತೆಯನ್ನ ಸಾಯಿಸುವುದಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಅಂಗಡಿ ಮಾಲೀಕನು ತಾಳ್ಮೆಯ ಪಾಠವನ್ನ ಕಲಿಸಿದನು. ಈ ರೀತಿಯಾಗಿ ತಾಳಿದವನು ಬಾಳಿಯಾನು ಎಂಬಂತಹ ಗಾದೆ ಮಾತನ್ನು ಅಥವಾ ಅದರ ಅರ್ಥವನ್ನ ತಿಳಿಸಿಕೊಡುವವರು ಹಲವರಿದ್ದಾರೆ. ಅದನ್ನ ತಿಳಿದುಕೊಂಡು ನಾವು ಬಾಳ್ಬೇಕು. ಯಾವಾಗ ನಾವು ತಾಳ್ಮೆಯನ್ನ ಕಳೆದುಕೊಂಡು ಮುಂದೆ ಸಾಗ್ತೇವೋ ಅಂದೇ ನಮ್ಮ ಗೆಲುವು ಮುರಿದು ಹೋಗುತ್ತದೆ, ಪತನವಾಗುತ್ತದೆ ಎಂದೇ ಲೆಕ್ಕಿಸಬೇಕು. ಯಾವಾಗಲೂ ಕೂಡ ತಾಳಿದವನಿಗೆ ಗೆಲುವಿಲ್ಲ ಎಂಬ ಮಾತೇ ಇಲ್ಲವೇ ಇಲ್ಲ, ಅಥವಾ ಊಹೆಯೂ ಕೂಡ ಇಲ್ಲ. ಯಾರು ತಾಳ್ತಾನೋ ಅವನೇ ಚರಿತ್ರೆಯನ್ನ ಸೃಷ್ಟಿಸ್ತಾನೆ. ಮಹಾಕವಿ ಭಾರವಿಯವರ ಶ್ಲೋಕವನ್ನು ಕೂಡ ನಾವು ಕಂಡಿದ್ದೇವೆ.
ಯಾರು ತಾಳ್ಮೆಯಿಂದ, ಸಹನೆಯಿಂದ, ಸಮಾಧಾನದಿಂದ ಎದುರಿಗೆ ಬಂದಂತ ಎಲ್ಲಾ ಸಂಕಟಗಳನ್ನ, ಎಲ್ಲಾ ಅಪವಾದಗಳನ್ನ ದೂರ ಮಾಡಿ ತಾಳ್ಮೆಯಿಂದ ವರ್ತಿಸಿ ಮುನ್ನುಗ್ಗುತ್ತಾರೋ, ಒಂದೊಂದೇ ಮೆಟ್ಟಿಲನ್ನು ತಾಳ್ಮೆಯಿಂದ ಹತ್ತುತ್ತಾರೋ ಅವರೇ ಮಾತ್ರ ಈ ಒಂದು ಜಗತ್ತಿನಲ್ಲಿ ಚರಿತ್ರೆಯನ್ನ ಸೃಷ್ಟಿಸಲು ಕಾರಣರಾಗ್ತಾರೆ. ಅಂತಹವರು ನಾವಾಗೋಣ. ನಾವು ಕೂಡ ತಾಳ್ಮೆಯ ಮೆಟ್ಟಿಲನ್ನ ಹತ್ತುತ್ತಾ ತಾಳ್ಮೆಯನ್ನ ಕಳೆದುಕೊಳ್ಳದೆ ತಾಳ್ಮೆಯಿಂದ ಎಲ್ಲವನ್ನ ಸಾಧಿಸುತ್ತಾ ಕೀರ್ತಿ ಎಂಬ ಕಿರೀಟವನ್ನ ಹೊತ್ತು ಎಲ್ಲರಿಗೂ ಆದರ್ಶಪ್ರಾಯರಾಗೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡುತ್ತೇನೆ. ಧನ್ಯವಾದಗಳು.